ಕಾರ್ಯಕ್ರಮ ನಮ್ಮ ಕಾಲೇಜಿನಲ್ಲಿ ಡಿಸಿಪ್ಲಿನ್ ಮೇಂಟೆನೆನ್ಸ್ಗೆ ತುಂಬ ಹೈ ಪ್ರಿಯಾರಿಟಿ ಕೊಡ್ತೀವಿ. ಸೊ ಈಗಲಿಂದನೇ ನಮ್ಮ ಕಾಲೇಜಿನಲ್ಲಿ ಇರ್ತಕ್ಕಂತಹ ಯಾವ ರೀತಿ ಶಿಸ್ತು ಪಾಲನೆ ಮಾಡಬೇಕು ಅಂತ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಾಮಲಿಂಗಪ್ಪ ಟಿ ಬೇಗೂರ್ ಸರ್ ಅವರು. ಸರ್, ಓವರ್ ಟು ಯು. ಇದು ಇವತ್ತಿನ ನನ್ನ ಎರಡನೇ ಭಾಷಣ. ಇದು ಒಂದು ರೀತಿಯಲ್ಲಿ ಇವತ್ತಿನ ದಿನದ ಸಮಾರೋಪ ಭಾಷಣ, ಅಧ್ಯಕ್ಷ ಭಾಷಣ ಪ್ಲಸ್ ಒಂದು ಗ್ಯಾಪನ್ನು ಫಿಲ್ ಮಾಡುವಂಥ ಕೆಲಸ. ಡಿಸಿಪ್ಲಿನ್ ಬಗ್ಗೆ ನೀವು 3 ವರ್ಷ ಈ ಕಾಲೇಜಲ್ಲಿ ಇರೋದಾದರೆ ಪ್ರತಿದಿನ ನಿಮಗೆ ನಾವು ಮತ್ತೆ ಮತ್ತೆ ಹೇಳ್ತಾ ಇರ್ತೀವಿ. ಬಹಳ ದೊಡ್ಡ ಲ್ಯಾಪ್ಸ್ ಇರುವಂಥದ್ದು ಯಾವುದಾದ್ರೂ ಇದ್ದರೆ ದಟ್ ಈಸ್ ಲ್ಯಾಪ್ಸ್ ಇನ್ ಡಿಸಿಪ್ಲಿನ್. ಮೊದಲನೇದಾಗಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಟೈಮ್ ಸೆನ್ಸ್ ಅನ್ನೋದು ಇರೋದಿಲ್ಲ. 10 ಗಂಟೆಗೆ ಕ್ಲಾಸ್ ಇದೆಯಾ, ಸ್ಟೂಡೆಂಟ್ಸು ಎಕ್ಸಾಕ್ಟಾಗಿ 10 ಗಂಟೆ ಕ್ಲಾಸ್ ರೂಮಿಗೆ ಬರಲ್ಲ. ಅದಕ್ಕೆ ಅವ್ರದ್ದೇ ರೀಸನ್ಗಳು ಇರ್ತವೆ. ತುಂಬ ಜನ ಸ್ಟೂಡೆಂಟ್ಸು 10 ಗಂಟೆಗೆ ಫಸ್ಟ್ ಅವರು ಶುರುವಾಗುತ್ತೆ ಅಂದರೆ 8:30ಗೆ ಬರ್ತಾರೆ. ಹೌದು, 10 ಗಂಟೆಗೆ ಕ್ಲಾಸು ಶುರುವಾಗುತ್ತೆ ಅಂದರೆ 8:30ಗೆ ಈ ಕಾಲೇಜಿಗೆ ಬರುವ ವಿದ್ಯಾರ್ಥಿಗಳು ತುಂಬ ಜನ ಇದ್ದಾರೆ. ಏನು ಮಾಡ್ತಾರೆ? ಬಂದು ಮರದ ಕೆಳಗಡೆ ಕೂತ್ಕೊಂಡು ಮೊಬೈಲ್ ತೀಡ್ತಾರೆ. ರೂಮ್ಗಳಲ್ಲಿ ಕೂತ್ಕೊಂಡು ಯಾರ್ಯಾರಿಗೋ ಆಪ್ತವಾದಂತಹ ಮೆಸೇಜ್ಗಳನ್ನು ಕಳಿಸುವಂಥ ಬಹಳ ಜೀವನದ ಅತಿ ತುರ್ತಾದ ಕೆಲಸದಲ್ಲಿ ಅವರು ಬಿಡುವಿಲ್ಲದೆ ತೊಡಗಿರ್ತಾರೆ. ಅದಿಲ್ಲದೆ ಜೀವನವೇ ಇಲ್ಲ. ಇನ್ನು ಕೆಲವರು ಅಲ್ಲಲ್ಲಿ ಇಲ್ಲಿ ತಮ್ಮ ಪ್ರತಿಭಾ ಪ್ರದರ್ಶನ ಮಾಡ್ತಾ ಇರ್ತಾರೆ. ಸೆಲ್ಫಿ ತಗೊಳ್ಳೋದು, ಚಿಕ್ಕ ಚಿಕ್ಕ ರೀಲ್ಸ್ ಮಾಡೋದು, ಅಪ್ಲೋಡ್ ಮಾಡೋದು, ಲೈಕ್ಸ್ ಎಷ್ಟು ಬಂದಿದ್ದಾವೆ ಅಂತ ಅವಾಗ ತೆಗೆದು ನೋಡೋದು. ಕಡಿಮೆ ಲೈಕ್ಸ್ ಯಾವುದಕ್ಕಾದ್ರೂ ಬಂದಿದ್ರೆ ಡಿಪ್ರೆಸ್ ಆಗೋದು, ಕ್ಲಾಸಲ್ಲಿ ಮೂಡ್ ಕಳ್ಕೊಳ್ಳೋದು, ಪಾಠ ಎಷ್ಟೇ ರಸವತ್ತಾಗಿದ್ವಿ, ಇವತ್ತು ನನಗೆ ಲೈಕ್ಸ್ ಕಡಿಮೆ ಬಂದವು ಅಂತ ಡಿಪ್ರೆಸ್ ಆಗೋದು, ಇದೆಲ್ಲ ಮಾಡ್ತಾ ಇರ್ತಾರೆ. ನೋಡಿ, ಯಾವುದೇ ಒಂದು ವ್ಯಕ್ತಿ ತನ್ನ ಜೀವನದ ಗುರಿಯಲ್ಲಿ ಸಕ್ಸಸ್ಸನ್ನು ಕಾಣಬೇಕು ಅಂತಂದರೆ, ತನ್ನ ಕೆಲಸದಲ್ಲಿ ಎಕ್ಸಲೆನ್ಸಿಯನ್ನು ಸಾಧಿಸಬೇಕು ಅಂತಂದರೆ, ಫಸ್ಟ್ ಆಫ್ ಆಲ್ ಹಿ ಹ್ಯಾಸ್ ಟು ಆರ್ ಶಿ ಹ್ಯಾಸ್ ಟು ಮೇಂಟೈನ್ ಟೈಮ್ ಡಿಸಿಪ್ಲಿನ್. ಸಮಯ ಇಷ್ಟೊತ್ತಿಗೆ ಏನೋ ಒಂದು ಕೆಲಸ ಶುರು ಮಾಡಬೇಕು ಅಂದರೆ ಅಷ್ಟೊತ್ತಿಗೆ ಆ ಕೆಲಸ ಶುರು ಮಾಡಬೇಕು. ನಾನು ಯಾವಾಗಲೂ ನನ್ನ ವಿದ್ಯಾರ್ಥಿಗಳಿಗೆ ಪದೇ ಪದೇ ಹೇಳ್ತಾ ಇರ್ತೀನಿ. ತುಂಬ ಸಲ ನಿಮ್ಮ ಅಣ್ಣಂದರಿಗೆ ಅಕ್ಕಂದರಿಗೆ ಈ ಮಾತು ಹೇಳ್ತಾ ಇರ್ತೀನಿ. ನೀವು ಡೈಲಿ ಟೈಮ್ ಟೇಬಲ್ ಒಂದನ್ನು ಮೇಂಟೈನ್ ಮಾಡದೇ ಇದ್ದರೆ ನಿಮ್ಮ ಜೀವನದಲ್ಲಿ ನೀವು ಏನನ್ನೂ ಸಾಧನೆ ಮಾಡೋಕ್ಕಾಗಲ್ಲ. ಕೆಲವರು ಒಂದಿನ 6 ಗಂಟೆಗೆ ಎದ್ದೇಳ್ತಾರೆ, ಒಂದಿನ 7 ಗಂಟೆಗೆ ಎದ್ದೇಳ್ತಾರೆ, ಒಂದಿನ 8 ಗಂಟೆಗೆ ಎದ್ದೇಳ್ತಾರೆ. ಎದ್ದೇಳೋದ್ರ ಬಗ್ಗೆನೇ ಒಂದು ಶಿಸ್ತು ಅನ್ನೋದು ಇರಲ್ಲ. ಅವ್ರಿಗೆ ತರಗತಿಗೆ ಬರೋಕ್ಕೂ ಒಂದು ಟೈಮ್ ಸೆನ್ಸ್ ಇರಲ್ಲ. ಇನ್ನು ಮಲ್ಕೊಳ್ಳೋದು, ಯಾವುದಾದ್ರೂ ಒಂದು ರೀಲ್ ನೋಡ್ತಾ ಇದ್ದರೆ, ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದರೆ, ಒಂದು ಶಾರ್ಟ್ ಮೂವಿ ನೋಡ್ತಾ ಇದ್ದರೆ, ಮೊಬೈಲಲ್ಲಿ ಯಾವುದೋ ಒಂದು ವಾಟ್ಸಪ್ಪೋ ಹಿಂಗೆ ಇಡ್ತಾ ಇದ್ದರೆ ನಿದ್ದೆನೇ ಬರಲ್ಲ. ಕಣ್ಣು ಆಯಾಸ ಆಗಿ ಆಕಳಿಕೆ ಬರ್ತಾ ಇದ್ರು, ಕಣ್ಣು ಪಿಂಗಳಿಸ್ತಾ ಇದ್ರು, ನಿದ್ದೆ ಬರಲ್ಲ. ಕೆಲವ್ರಿಗೆ ಮೊಬೈಲ್ ನೋಡದೇ ಇದ್ರೆ ನಿದ್ದೆನೇ ಬರಲ್ಲ. ನೋಡಿ, ನಮ್ಮ ಎಷ್ಟು ಹೇಳ್ತಾವ್ರೆ, ಕೆಲವರು ಮೊಬೈಲ್ ಇಲ್ಲದೇ ಸತ್ತೇ ಹೋಗ್ತಾರೆ. ಈಗಂತೂ ಮೊಬೈಲ್ ಅಡಿಕ್ಷನ್ ಯಾವ ಲೆವೆಲ್ಗೆ ಹೋಗಿದೆ ಅಂದರೆ, ತಂದೆ ತಾಯಿಗಳು ರಾಗಲೇನೆ ಬೇಡಪ್ಪ ಅಂತ ಮಕ್ಕಳು ಊಟ ಮಾಡೋ ಟೈಮಲ್ಲಿ ಅವ್ರ ಕೈ ಮೊಬೈಲ್ ಕೊಡ್ತಾರೆ. ಮೊಬೈಲ್ ಕೊಡದೇ ಇದ್ರೆ ಊಟ ತಿನ್ನೋದೇ ಇಲ್ಲ. ಇಲ್ಲಿ ನೋಡ್ತಾ ಇರ್ತವೆ, ಊಟ ತಿನ್ನಕ ಅಂತ ಈ ಕಡೆ ತಿರುಗ್ತವೆ, ತುತ್ತಲ್ಲಿ ಮೊಬೈಲ್ ಮೇಲೆ ಬಿದ್ದೋಗ್ತದೋ ಅಂತ ಕಣ್ಣು ಈ ಕಡೆ ಇರ್ತವೆ. ನೀವು ಅದು ಫೋಟೋ ಹಿಡ್ಕೊಂಡ್ರೆ ಏನು ಇವ್ನಿಗೇನು ಲಕ್ವಾಗಿಕ್ಕೋ ಹೊಡೆದ್ಬಿಟ್ಟದ ಆ ಚಿಕ್ಕ ಮಕ್ಕಳು. ಆಮೇಲೆ ಅವ್ರಿಗೆ ಇಯರ್ಫೋನ್ ಕೊಡಿಸ್ಬಿಡ್ತಾರೆ. ಏನದು ಸೌಂಡ್ ಜೋರಾಗಿ ಹಾಕೋತ್ಯಾ? ಅಪ್ಪ ಅವ್ನ ಲೋಕದಲ್ಲಿ ಅವ್ನಿರ್ಬೇಕು, ಅಮ್ಮ ಅವಳ ಲೋಕದಲ್ಲಿ ಅವಳಿರ್ಬೇಕು, ಅಣ್ಣ ಅಕ್ಕ ಅವ್ರ ಲೋಕದಲ್ಲಿ ಅವ್ರು ಇರಬೇಕು. ಇದು ಜೋರಾಗಿ ಸೌಂಡ್ ಕೊಟ್ಬಿಟ್ರೆ ಮೊಬೈಲಲ್ಲಿ ಗೇಮ್ಸ್ಗೆ ಅವ್ರಿಗೆ ಡಿಸ್ಟರ್ಬ್ ಆಗಲ್ವಾ? ಅದಕ್ಕೊಂದು ಹೆಡ್ಫೋನು ಅಥವಾ ಇಯರ್ಫೋನು ತಂದು ಕೊಟ್ಬಿಡ್ತಾರೆ. ಅದಕ್ಕೆ ಹೊರಗಡೆ ಮಾತುಗಳೇನು ಕೇಳಿಸೋದೇ ಇಲ್ಲ. ಅವನೇನೋ ಅವ್ನ ಪಾಡ್ಗೆ ಅವನು ನಾನು ಹುಚ್ಚಿನ ಥರ ಆಡ್ತಾ ಇದ್ದೀನಿ ಅನ್ನೋದು ಅವನಿಗೆ ಗೊತ್ತಿರಲ್ಲ ಅಥವಾ ಅವಳಿಗೆ ಗೊತ್ತಿರಲ್ಲ. ಇನ್ನು ಕೆಲವರು ದಾರಿಲಿ ನಮಗೆ ಗೊತ್ತಾಗಲ್ಲ ಅವ್ರು ಕಿವಿಗೇನೆ ಇಯರ್ಫೋನ್ ಹಾಕೊಂಡವ್ರೆ ಅಂತ. ಕೆಲವರು ಇಯರ್ಫೋನ್ ಹಾಕೊಂಡು ರಸ್ತೆಯಲ್ಲಿ ಯಾವುದೋ ಗಾಡಿಗೆ ತಾವೇ ಹೋಗಿ ಗುದ್ದಿರೋದುಂಟು. ಗಾಡಿ ಬಂದು ಅವ್ರಿಗೆ ಗುದ್ದೋದಲ್ಲ, ಇವರೇ ಹೋಗಿ ಗುದ್ದುತ್ತಾರೆ. ಮನೇಲಂತೂ ಒಂಟಿ ತಿಕ್ಕಲ್ರು ಹೆಂಗೆಂಗೋ ಆಡ್ತಾ ಇರ್ತಾರೆ. ಅವ್ರು ಬಾಡಿ ಲ್ಯಾಂಗ್ವೇಜ್ಗಳು ನೋಡಬೇಕು. ಬಾಡಿ ಲ್ಯಾಂಗ್ವೇಜ್ ಮೇಲೆ ಕಂಟ್ರೋಲ್ ಇರಲ್ಲ. ಇವ್ನು ಯಾರಿಗೆ ಕೈ ತಿರುಗಿಸ್ತಾವನೆ, ಅಲ್ಲಿ ಏನು ಬರ್ತದೆ ಸ್ಕ್ರೀನ್ ಮೇಲೆ, ಇವ್ನು ಯಾರಿಗೆ ಎಕ್ಸ್ಪ್ರೆಷನ್ ಕೊಡ್ತಾವನೆ. ಮಹಾನ್ ನಟಿಗಳು. ನಾನು ಅವಾಗಲೇ ಹೇಳ್ತಾ ಇದ್ದಿದ್ದು ವಿಚಾರ ಏನು ಗೊತ್ತಾ? ಟೈಮ್ ಸೆನ್ಸ್ ಇರಬೇಕು. ಮೊಬೈಲ್ ಕೈಯಲ್ಲಿದ್ದರೆ ಟೈಮ್ ಸೆನ್ಸ್ ಇರಲ್ಲ. ಯಾವುದಕ್ಕೆ ಎಷ್ಟು ಟೈಮ್ ಕೊಡಬೇಕು. ಕೆಲವರು
ಟಾಯ್ಲೆಟಿಗೆ ಮೊಬೈಲ್ ತಗೊಂಡು ಹೋಗೋದು ರೂಢಿ ಮಾಡ್ಕೊಂಡಿರ್ತಾರೆ. ನೀವು ಹೋಗಿರೋದು ಮೊಬೈಲ್ ತೀಡೋಕ, ಕಕ್ಕಸ್ ಮಾಡಕ? ಏನ್ ಕೆಲಸ ಮಾಡಕ್ ಹೋಗಿದ್ದೀರಾ ನೀವಲ್ಲಿ? ಹೋಗಿರೋ ಕೆಲಸ ಮಾಡ್ಕೊಂಡು ಮುಗಿಸ್ಕೊಂಡು ಬರ್ಬೇಕಲ್ವಾ? ಮಾಡೋ ಕೆಲಸ ಮರ್ತೋಯ್ತು. ಕಾನ್ಸ್ಟಿಪೆನ್ಸಿ ಸುಮ್ಮನೆ ಶುರು ಆಗ್ತದ ಅಲ್ರಿ? ಗಂಟೆಗಟ್ಟಲೆ ಟಾಯ್ಲೆಟ್ ಅಲ್ಲಿ ಕೂತ್ಕೋತಾರೇನ್ರಿ? ಕೆಲವ್ರಿಗೆ ಅದೊಂದು ಚಟ ಇರ್ತದೆ, ಟಾಯ್ಲೆಟ್ ಅಲ್ಲಿ ಕೂತ್ಕೊಂಡು ಪೇಪರ್ ಓದೋದು. ಯಾಕ್ರಿ ಸರ್? ಟೈಮ್ ವೇಸ್ಟ್ ಆಗ್ತದೆ ಸರ್, ನನಗೆ ಬೇಗ ಬರಲ್ಲ ಸರ್, ಅದಕ್ಕೆ ನನ್ನ ಟೈಮ್ ವೇಸ್ಟ್ ಆಗ್ತದೆ ಸರ್, ಅದಕ್ಕೆ ಪೇಪರ್ ಓದ್ತೀನಿ ಸರ್. ಇನ್ನು ಕೆಲವರು ಆನ್ ಸ್ಕ್ರೀನ್ ಪೇಪರ್ ಓದ್ತಾರೆ. ಇದೆಲ್ಲ ಡಿಸಿಪ್ಲಿನಾ? ಇದೆಲ್ಲ ಡಿಸಿಪ್ಲಿನಾ? ನಮಗಂತೂ, ಇವ್ರಿಗೆ ಬೇರೆ ಮೇಸ್ಟ್ರುಗಳಿಗೆ ಹೆಂಗೋ ಗೊತ್ತಿಲ್ಲ, ನನಗಂತೂ ಈ ಕಾಲೇಜಿಗೆ ಬಂದ ಮೇಲೆ ಸ್ವಲ್ಪ BP ಚೂರು ಜಾಸ್ತಿ ಆಗಿದೆ. ಎಲ್ಲಾದ್ರೂ ನೋಡ್ರಿ, ನಿಂತಿದ್ರೆ ಹುಡುಗರ ಕೈಲಿ, ಹುಡುಗಿರ ಕೈಲಿ ಮೊಬೈಲ್, ಕುಂತಿದ್ರೆ ಮೊಬೈಲ್. ಒಬ್ರು ಟೀಚರ್ ಕ್ಲಾಸ್ ರೂಮ್ಗೆ ಬರೋ ತಡ ಆಯ್ತಾ, ಕೈಯಲ್ಲಿ ಮೊಬೈಲ್ ಇರ್ತದೆ. 5 ಜನ ಹುಡುಗಿಯರು ಒಂದು ಕ್ಲಾಸ್ ರೂಮಲ್ಲಿ ಕೂತವ್ರೆ ಅಂದ್ರೆ ಅವ್ರು ಪರಸ್ಪರ ಕಷ್ಟ ಸುಖ ಮಾತಾಡ್ಕೊಳ್ಳಲ್ಲ. ಅವಳು ಮೊಬೈಲಲ್ಲಿ ಅವಳು, ಇವಳು ಮೊಬೈಲಲ್ಲಿ ಇವಳು. ಈ ಟೈಮ್ ಸೆನ್ಸ್ ಬಗ್ಗೆ ಹೇಳ್ತಾ ಇದ್ನಲ್ವಾ, ಕ್ಲಾಸ್ಗೆ ಕರೆಕ್ಟ್ ಟೈಮಿಗೆ ಬರಬೇಕು ಬೆಳಗ್ಗೆ ಅಂತ, ನೆನಪಿರುತ್ತಾ? ಮೊಬೈಲನ್ನು ನೀವು ದಿನದಲ್ಲಿ ಏನಕ್ಕೆ ಎಷ್ಟೊತ್ತು ಬಳಸಬೇಕು ಅಂತ ಒಂದು ನಿರ್ಧಾರ ತಗೊಳ್ಳಿ ಇವತ್ತೇ. ಯಾವುದಾದ್ರೂ ಒಂದು ಟೆಕ್ನಾಲಜಿಕಲ್ ಟೂಲನ್ನು ಏನಕ್ಕೆ ಬಳಸಬೇಕು ಅನ್ನೋ ಪ್ರಜ್ಞೆ ಇರಬೇಕು ನಮಗೆ. ಮೊಬೈಲನ್ನು ಏನಕ್ಕೆ ಬಳಸಬೇಕು ಅದಕ್ಕೆ ಬಿಟ್ಟು ಎಂಟರ್ಟೈನ್ಮೆಂಟ್ಗೆ ಹೆಚ್ಚು ಬಳಸೋಕೆ ಶುರು ಮಾಡಿದ್ದಾರೆ. ಶಾರ್ಟ್ ಮೂವೀಸ್ ನೋಡೋದಿರ್ಬೋದು, ವೆಬ್ ಸೀರೀಸ್ ನೋಡೋದಿರ್ಬೋದು, ಅಥವಾ ಯಾವುದೋ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋದಿರ್ಬೋದು, ಅಥವಾ ಫೇಸ್ಬುಕ್ ನೋಡೋದಿರ್ಬೋದು, ವಾಟ್ಸಪ್ ನೋಡೋದಿರ್ಬೋದು, ಟ್ವಿಟರ್ ನೋಡೋದಿರ್ಬೋದು, ಕಮೆಂಟ್ಗಳು ಮಾಡೋದಿರ್ಬೋದು, ಲೈಕ್ಗಳು ನೋಡೋದಿರ್ಬೋದು. ಇದರಲ್ಲಿ ಹೆಚ್ಚು ಸಮಯ ಕಳೀತಾ ನಿಜವಾಗಿಯೂ ಯಾವುದಕ್ಕೆ ಮನಸ್ಸಿನಲ್ಲಿ ಯೋಚಿಸ್ಬೇಕೋ, ಯಾವುದನ್ನು ಪ್ಲ್ಯಾನ್ ಮಾಡಬೇಕೋ ಅದನ್ನು ಮಾಡ್ತಾ ಇಲ್ಲ, ಯೋಚಿಸ್ತಾ ಇಲ್ಲ. ಇವಾಗ ನೋಡಿ, ನಾನು ಹಿಂದೆ ನಿಂತವನಲ್ಲ ಹುಡುಗ, ಇವನು ನಮ್ಮಲ್ಲಿ BCA ಓದ್ತಾನೆ, ಯತೀಶ ಅಂತ. ಅವ್ನು ಕಂಡ್ರೆ ಸ್ವಲ್ಪ ಪ್ರೀತಿ ನನಗೆ. ಅವ್ನು ಓದೋದ್ರ ಜೊತೆಗೆ ಬೇರೆ ಸ್ಕಿಲ್ಗಳನ್ನೆಲ್ಲ ಕಲಿತಾ ಇದ್ದಾನೆ, ವಿಡಿಯೋ ಎಡಿಟಿಂಗ್ ಎಲ್ಲ ಕಲಿತಾ ಇದ್ದಾನೆ. ಒಂದು ದಿವಸ ಮರದ ಕೆಳಗಡೆ ಮೊಬೈಲಲ್ಲಿ ಏನೋ ತಿಳ್ಕೊಂಡು ಕೂತಿದ್ದ. ನನಗೆ ಈ ಕಾಲೇಜಿಗೆ ಬಂದಮೇಲೆ ಸ್ವಲ್ಪ BP ರೈಸ್ ಆಯಿತು ಅಂತ ಹೇಳಿದ್ನಲ್ಲ, ಇದಕ್ಕೆ ಯಾರು ಹುಡುಗರು ಮರದ ಕೆಳಗಡೆ ಬೆಂಚ್ ಕಲ್ ಮೇಲೆ ಬಿಸಿಲಲ್ಲಿ, ಉರಿಯೋ ಬಿಸಿಲಲ್ಲಿ ಮೊಬೈಲ್ ತಿಳ್ಕೊಂಡು ಕೂತಿರ್ತಾರೆ ಅಂದರೆ ನನಗೆ BP ಸರ್ರ ಅಂತ ರೈಸ್ ಆಗ್ಬಿಡುತ್ತೆ. ಅವ್ನು ಅವತ್ತು ಬೈಬೇಕು ಅಂತ ಅಂದ್ಕೊಂಡು ಹೋದೆ. ನೋಡಿದ್ರೆ, ಸರ್ ವಿಡಿಯೋ ಎಡಿಟಿಂಗ್ ನೋಡ್ತಾ ಇದ್ದೀನಿ ಸರ್ ಅಂತ. ಗುಡ್, ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ಮಾಡು. ಸೊ ಒಂದು ಯಾವುದೋ ಒಂದು ಟೂಲು ಅದನ್ನು ಏನಕ್ಕೆ ಬಳಸಬೇಕು? ಲರ್ನಿಂಗಿಗೆ ಬಳಸೋದಕ್ಕೆ ಸಾಧ್ಯ ಇದೆ, ಬೇರೆ ಬೇರೆ ಲರ್ನಿಂಗಿಗೆ ಅದನ್ನು ಬಳಸೋದಕ್ಕೆ ಸಾಧ್ಯ ಇದೆ. ಬಳಸಿ. ನಿಮ್ಮ ಮನಸ್ಸನ್ನು ಅದು ಹೆಚ್ಚು ಕಾಲ ಆವರಿಸುತ್ತೆ, ನಿಮ್ಮ ನೆನಪನ್ನು ಅದು ಹೆಚ್ಚು ಕಾಲ ಆವರಿಸುತ್ತೆ. ಅಂದರೆ ಅದರಿಂದ ಆಚೆ ಬರೋದು ಹೇಗೆ ಅಂತ ನೀವು ಯೋಚನೆ ಮಾಡಬೇಕು. ಅದಕ್ಕಿರೋ ಒಂದು ಬೆಸ್ಟ್ ಮೆಥಡ್ ಏನು ಅಂದರೆ, ದಿನದಲ್ಲಿ ಇಷ್ಟು ಡ್ಯೂರೇಷನ್, ಅರ್ಧ ಗಂಟೆ, 1 ಗಂಟೆ, 5 ನಿಮಿಷ, 10 ನಿಮಿಷ, ಒಂದು ನಿರ್ದಿಷ್ಟವಾದ ಸಮಯ ಮೀಸಲಿಡಿ. ಅದು ಏನಕ್ಕೆ ಬಳಸ್ತೀನಿ, ಮೊಬೈಲನ್ನು ನಾನು ಏನಕ್ಕೆ ಬಳಸ್ತೀನಿ ಅನ್ನುವ ಪ್ರಜ್ಞೆ ಇರಲಿ. ಕಮ್ಯುನಿಕೇಷನ್ಗೆ ಬಳಸಬಾರ್ದು ಅಂತ ಇಲ್ಲ, ಮಾತಾಡೋದಕ್ಕೆ ಬಳಸಬಾರ್ದು ಅಂತ ಇಲ್ಲ, ಮೆಸೇಜ್ ಹಾಕಕ್ಕೆ ಬಳಸಬಾರ್ದು ಅಂತ ಇಲ್ಲ, ಓದೋದಕ್ಕೆ AI ಟೂಲ್ಗಳನ್ನು ವಿಶೇಷವಾಗಿ ಬಳಸೋದಕ್ಕೆ ಮೊಬೈಲನ್ನು ಬಳಸಬಾರ್ದು ಅಂತ ಇಲ್ಲ. ಅದು ನಿಮಗೆ ಹೆಚ್ಚು ಹೆಚ್ಚು ಕೌಶಲ್ಯಗಳನ್ನು ಕಲಿಸಿಕೊಡುತ್ತೆ. ಆದರೆ ನಾವು ಎಂಟರ್ಟೈನ್ಮೆಂಟ್ಗೆ ಅದನ್ನು ಹೆಚ್ಚು ಬಳಸ್ತಾ ಇದ್ದೀವಿ. ಸುಮ್ಮನೆ ಅನ್ವಾಂಟೆಡ್ ರೀಲ್ಸ್ಗಳನ್ನು ನೋಡೋದಕ್ಕೆ, ಹುಚ್ಚರ ಥರ ನಗೋದಕ್ಕೆ ಅದನ್ನು ಬಳಸ್ತಾ ಇದ್ದೀವಿ. ಸೊ ರಿಸ್ಟ್ರಿಕ್ಟ್ ಯುವರ್ ಸೆಲ್ಫ್ ದಿ ಡ್ಯೂರೇಷನ್. ಎಷ್ಟು ಸಮಯ ಬಳಸಬೇಕು ಅನ್ನೋದಕ್ಕೆ ನೀವು ಇವತ್ತೇ ನಿರ್ಣಯ ತಗೊಳ್ಳಿ. ಓಕೆ, ಕಮ್ಯುನಿಕೇಟ್ ಆಯ್ತಾ? ನಾ ಹೇಳಿದ್ದು ತಲೆಗೆ ಹೋಯ್ತೇನ್ರ? ಹಾಂ, ಮೊದಲನೇದೇನು ಹೇಳಿದ್ದು ಒಂದು ಪಾಯಿಂಟ್, ನಾನು ಟೈಮಿಗೆ ಕರೆಕ್ಟಾಗಿ ಕ್ಲಾಸಿಗೆ ಬನ್ನಿ, ಮುಂಚೆನೂ ಬರಬೇಡಿ, ಗಂಟೆಗಟ್ಟಲೆ, 5 ನಿಮಿಷ 10 ನಿಮಿಷ ಮುಂಚೆ ಬಂದರೆ ಅಡ್ಡಿ ಇಲ್ಲ. ಬೇಗ ಓಡಿ ಹೋಗೋದು ಕಾಯಿಲೆ ಕೆಲವ್ರಿಗೆ, ಮೇಷ್ಟ್ರುಗಳಿಗೂ ಇದೆ ಅದು. ಬೇಗ ಹೋಗ್ಬೇಕು, ಬೇಗ ಹೋಗ್ಬೇಕು. ಏನಕ್ಕೆ ಹೋಗ್ಬೇಕು? ಏನೂ ಇಲ್ಲ, ಸುಮ್ಮನೆ ಹೋಗ್ಬೇಕು. ಕೆಲವ್ರಿಗೆ ಮನೆಗೆ ಹೋಗ್ಬೇಕು ಅನ್ನೋದು ಒಂದು ರೋಗ. ನೀವು ಟೈಮ್ ಬಗ್ಗೆ ಸೆನ್ಸೇ ಇಲ್ಲದೆ ಓದೋದ್ರಲ್ಲಿ ತೊಡಗಿದ್ರೆ ಅದ್ವಿತೀಯವಾದ ಸಾಧನೆಗಳನ್ನು ಮಾಡಬಹುದು. ಅಧ್ಯಯನದಲ್ಲಿ ತೊಡಗಿದ್ರೆ ಅದ್ವಿತೀಯವಾದ ಸಾಧನೆಗಳನ್ನು ಮಾಡಬಹುದು. ನಮ್ಮ ಕಾಲೇಜಲ್ಲಿ ತುಂಬ ಜನ ಹುಡುಗರು 2 ಗಂಟೆಗೆ ಕಾಲೇಜಿನಿಂದ ಓಡೋಗ್ತಾರೆ, ನಡ್ಕೊಂಡು ಹೋಗಲ್ಲ, ಹಿಡಿದ್ರೂ ನಿಲ್ಲಲ್ಲ, ಎಲ್ಲೆಲ್ಲೋ ಸಂಧಿಗೊಂದಿಗಳಲ್ಲಿ ತೂರ್ಕೊಂಡು ಹೊರಟೋಗ್ತಾರೆ. ಯಾಕೆ ಹಿಂಗೆ? ನಾನು ಅವಾಗಲೇ ಹೇಳಿದ್ನಲ್ಲ, ಬೇಗ ಹೋಗ್ಬೇಕು, ಮನೆಗೆ ಹೋಗ್ಬೇಕು, ಬಸ್ ಸಿಗಲ್ಲ, ಇನ್ನೂ ಒಂದು ಬಸ್ ಇರ್ತದೆ, ಒಂದು ಬಸ್ ಇರ್ತದೆ. ಸರ್ ಇದೇ ಲಾಸ್ಟ್ ಬಸ್ಸು ಸರ್ ಅಂತಾರೆ, ನಮ್ಗೇನು ಗೊತ್ತಾಗ್ತದೆ? ಸೊ ಲೀವಿಂಗ್ ಟೈಮ್ ಆಫ್ ದಿ ಕಾಲೇಜ್, ಅದು ವಿಚಾರದಲ್ಲಿ ಒಂದು ಟೈಮ್ ಅಂತ ನಾವು ಫಿಕ್ಸ್ ಮಾಡಿದ್ದೀವಿ.
ಫಾರ್ ಜನರಲ್ BA ಕೋರ್ಸಸ್, BCom ಕೋರ್ಸಸ್ 4 ಗಂಟೆ, 4:15, 4:15. ಹ್ಞೂ ಹ್ಞೂ ಸೀನಿಯರ್ಸ್ ಎಲ್ಲ 2:15 ಹೋಗ್ತಾರೆ, ಹೋಗ್ಲಿ ಬಿಡಿ. ದೊಡ್ಡ ಕುರಿ ಬೇಗ ಸಾಯ್ತದೆ ಅಂದ್ರೆ ಸಾಯ್ಲಿ ಬಿಡಿ. ಎಷ್ಟು ಇನ್ನೋಸೆಂಟ್ ಆಗಿರ್ತಾರೆ ಫಸ್ಟ್ ಇಯರ್ಗೆ ಬಂದಾಗ ಅಂದರೆ, ಶಿಸ್ತಾಗಿ ಡಬ್ಬಿ ತಗೊಂಡು 1 ಗಂಟೆಗೆ 1:30ಗೆ ನಾವು ಲಂಚ್ ಬ್ರೇಕ್ ಬಿಟ್ಟರೆ ಅಲ್ಲಿ ಸಾಲು ಕೂತ್ಕೊಂಡು ತಿಂದು ಮತ್ತೆ ಶಿಸ್ತಾಗಿ 2 ಗಂಟೆ ಕ್ಲಾಸಿಗೆ ಬರ್ತಾರೆ. ಆಮೇಲೆ ರಿಯಲ್ ಕ್ಲಾಸ್ಗಳು ಶುರುವಾದಾಗ ಸೀನಿಯರ್ಸ್ನೆಲ್ಲ ನೋಡ್ತಾರಲ್ಲ, ಅವ್ರು ಆಡೋ ನವರಂಗಿ ಆಟ ಎಲ್ಲ ಇವರೇ ಬೇಗ ಕಲ್ತ್ಬಿಡ್ತಾರೆ. ಒಂದಲ್ಲ ಎರಡಲ್ಲ, ಅವ್ರು ಆಡೋ ಎಲ್ಲ ಆಟಗಳನ್ನೂ ಇವ್ರು ಕಲ್ತ್ಬಿಡ್ತಾರೆ. ಅವ್ರು ಹಂಗೆ ಮಾಡ್ತಾರೆ, ಅವ್ರೇನೋ ಮಾಡಿ ತಿಂತಾರೆ. ಬೇರೆಯವ್ರನ್ನ ನೋಡಿ ಅವ್ರ ಥರ ಆಡ್ಬೇಕಾ ನೀವು? ಅದು ಡಿಸಿಪ್ಲಿನ್ನಾ? ನಿಮ್ಮದೇ ಗುರಿಗಳಿರ್ತವೆ, ಅದ್ರ ಕಡೆ ಗಮನ ಕೊಡಿ. ಕಾಲೇಜಿಂದ ಜನರಲ್ BA BCom ಮಕ್ಕಳಿಗೆ 4:15 ಅಂತ ಫಿಕ್ಸ್ ಮಾಡಿದ್ದೀವಿ. ಅದುವರೆಗೂ ನಿಮಗೆ ಕ್ಲಾಸ್ ಇದ್ದರೆ ಕ್ಲಾಸ್ ಅಟೆಂಡ್ ಮಾಡಿ. ಯಾರೋ ಒಬ್ಬರು ಟೀಚರ್ ಬಂದಿಲ್ಲ, ಒಂದು ಕ್ಲಾಸ್ ನಡೀತಾ ಇಲ್ಲ, ಸೆಲ್ಫ್ ಸ್ಟಡಿ ಮಾಡಿ. ಲೈಬ್ರರಿಗೆ ಹೋಗಿ, ಲೈಬ್ರರಿ ರೆನೋವೇಟ್ ಮಾಡಿದ್ದೀವಿ, ಅದನ್ನು ಮಾಡರ್ನೈಸ್ ಮಾಡಿದ್ದೀವಿ, ಬ್ರೌಸಿಂಗ್ ಸೆಂಟರ್ ಹಾಕ್ತಾ ಇದ್ದೀವಿ. ನೀವು ಆನ್ಲೈನ್ ಬ್ರೌಸಿಂಗ್ ಕೂಡ ಮಾಡ್ಬೋದು. ಟೀಚರ್ಗಿಂತ ನೀವು 100 ಹೆಜ್ಜೆ ಮುಂದೆ ಇರ್ಬೋದು. ನಿಮ್ಗೆ ಕಲಿಯೋದಕ್ಕೆ ಬೇಕಾದ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಿದ್ದೀವಿ. ಯುಟಿಲೈಸ್ ದ್ಯಾಮ್. ಸೊ ಟೈಮ್ ಮ್ಯಾನೇಜ್ಮೆಂಟ್ ಆಸ್ ವೆಲ್ ಆಸ್ ಯೂಸಿಂಗ್ ದಿ ಟೈಮ್ ಇನ್ ಅ ಪ್ರಾಪರ್ ವೇ ಈಸ್ ವೆರಿ ಮಚ್ ರಿಕ್ವೈರ್ಡ್. ಇಟ್ ಈಸ್ ಮಸ್ಟ್. ಕಾಲೇಜಿಂದ ಹೋಗೋ ಟೈಮನ್ನು ಜನರಲ್ BA BComನವರು 4:15 ಅಂತ ಅಂದ್ಕೊಳ್ಳಿ. BSc ಅವರು, BCAದವರು ನಿಮಗೆ ಪ್ರಾಕ್ಟಿಕಲ್ ಯಾವಾಗ ಎಂಡ್ ಆಗುತ್ತೆ? ಕೆಲವೊಮ್ಮೆ 5 ಗಂಟೆಗೆ ಎಂಡ್ ಆಗ್ಬೋದು, ಕೆಲವೊಮ್ಮೆ 4:15ಗೆ ಎಂಡ್ ಆಗ್ಬೋದು, ಕೆಲವೊಮ್ಮೆ 5:15ಗೆ ಎಂಡ್ ಆಗ್ಬೋದು. ಆ ಟೈಮ್ಗೆ ಹೋಗೋದನ್ನ ರೂಢಿ ಮಾಡ್ಕೊಳ್ಳಿ. ಸೊ ಟೈಮ್ ಫಾಲೋ ಮಾಡಿ. ದಿಸ್ ಈಸ್ ಒನ್ ಥಿಂಗ್. ಎರಡನೇದು, ನಮಗೆ ಹೇಳಿ 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 ತಲೆ ಕೂದಲೆಲ್ಲ ಉದುರೋಗಿದ್ದಾವೆ. ಮೇಂಟೈನ್ ಕ್ಲೆನ್ಲಿನೆಸ್ ಆ್ಯಂಡ್ ಹೈಜೀನ್. ನಿಮ್ಮ ತರಗತಿಗಳನ್ನು, ನಿಮ್ಮ ಕ್ಯಾಂಪಸ್ಸನ್ನು ನೀವುಗಳು ಸ್ವಚ್ಛವಾಗಿ ಇಟ್ಕೊಳ್ಳೋಕ್ಕಾಗದೇ ಇದ್ದರೆ ಹಾಳಾಗೋಗ್ಲಿ. ಕಸ ಹಾಕಬೇಡಿ, ಗಲೀಜು ಮಾಡಬೇಡಿ. ಸ್ವಚ್ಛ ಮಾಡೋದು ಬಿಡಿ, ಸ್ವಚ್ಛ ಮಾಡದೇ ಇದ್ರೆ ಹಾಳಾಗಿ ಹೋಗಲಿ, ಗಲೀಜು ಮಾಡಬೇಡಿ. ನಾವು ಈ ಬಿಲ್ಡಿಂಗ್ ಪಕ್ಕದಲ್ಲಿ ಇಲ್ಲಿ ಆಟ ಆಡೋ ಹುಡುಗರನ್ನ 5:15ಗೆ ನಾನು ಹಿಡ್ಕೊಳ್ಳೋದು, 2 ಪ್ಲಾಸ್ಟಿಕ್ ಕವರ್ ತರೋದು, ಎಲ್ಲ ಬಿಸಾಕಿರೋ ಖಾಲಿ ಬಾಟ್ಲಿಗಳು, ಚಿಕ್ಕ ಚಿಕ್ಕ ಚಾಕ್ಲೇಟ್ ಪ್ಲಾಸ್ಟಿಕ್, ಒಳಗಿರೋ ಚಾಕ್ಲೇಟ್ ತಿನ್ನೋದು, ಪ್ಲಾಸ್ಟಿಕ್ ತೆಗೆಯೋದು, ಆ ಪ್ಲಾಸ್ಟಿಕ್ಕನ್ನು ಕಿಟಕಿಯಿಂದ ಆಚೆ ಎಸೆಯೋದು. ನಿಮಗೆ ಕನಿಷ್ಠ ಒಂದು 100-150 ಆ ಥರದ ಪ್ಲಾಸ್ಟಿಕ್ ಪೀಸ್ಗಳು ಕೆಳಗಡೆ ಬೀಳ್ತವೆ. ಇನ್ನು ಕೆಲವರು ಏನೋ ಒಂದು ಡ್ರಿಂಕ್ಸು ತರ್ತಾರೆ, ಯಾವುದೋ ಒಂದು ಬಿಂದು ಜೀರಾನೋ, ಥಮ್ಸ್ ಅಪ್ ಚಿಕ್ಕ ಚೋಟ ಬಾಟ್ಲು. ಅವ ಅಡ್ವರ್ಟೈಸ್ಮೆಂಟ್ಗಳು, ಯಪ್ಪ ಎಂಥ ಸುಳ್ಳುಗಳು ಅಂದರೆ, ನಿಮ್ಗೆ ಎಲ್ಲಿಲ್ಲದ ಎನರ್ಜಿ ಬಂದ್ಬಿಡ್ತದೆ ಅಂತ ಯಾವುದೋ ಒಂದು ಡ್ರಿಂಕ್ ಕುಡಿದ್ರೆ. ಸ್ಟಿಂಗ್ ಅಂತ, ಸ್ಟಿಂಗು ಎನರ್ಜಿ ಏನು ಉಕ್ಕು ಬಂದ್ಬಿಡ್ತದೆ. ಇನ್ನು ಎಂತೆಂಥ ತಿಕ್ಕಲ್ ಅಡ್ವರ್ಟೈಸ್ಮೆಂಟ್ಗಳೆಲ್ಲ ಇದ್ದಾವೆ. ಈ ಒಂದು ಡ್ರಿಂಕನ್ನು ನೀವು ಕುಡಿದ್ಬಿಟ್ರೆ ನೀವು ಒಂದು ಬೆಟ್ಟ ದಾಟಿ ಇನ್ನೊಂದು ಬೆಟ್ಟದ ಮೇಲೆ ಜಿಗಿಬೋದು. ಮೌಂಟನ್ ಡ್ಯೂ ಹೌದು. ನಾವೆಲ್ಲ ನೋಡೋದು, ಏನೋ ಇರ್ಬೋದು ಮಗ, ಒಂದ್ಸಲಿ ಕುಡಿದು ನೋಡೋಣ. ಪ್ಲಾಸ್ಟಿಕ್ ಬಾಟ್ಲ್ ಏನು ಮಾಡೋದು? ಕುಡಿದ್ಮೇಲೆ ಎಲ್ಲಿ ಕೂತಿರ್ತೀವೋ ಅಲ್ಲೇ ಬಿಸಾಕೋದು. ನಿಮ್ಮ ಮನೇಲಿ ಹಂಗೆ ಮಾಡ್ತೀರಾ? ನಿಮ್ಮ ಮನೇಲಿ ಹಂಗೆ ಮಾಡ್ತೀರಾ? ನಿಮ್ಮಮ್ಮ ಕ್ಯಾಕರ್ಸ್ ಉಗಿತಾರೆ ಮಕ್ಕದ ಮೇಲೆ. ಮನೇಲಿ ಹಂಗೆ ಮಾಡಿದ್ರೆ ನಿಮ್ಮಮ್ಮ ಕ್ಯಾಕರ್ಸ್ ಮಕ್ಕದ ಮೇಲೆ ಉಗಿತಾರೆ. ಈಗ ಪ್ರತಿ ಕ್ಲಾಸ್ ರೂಮ್ಗೂ CCTV ಕ್ಯಾಮ್ರಾ ಹಾಕ್ತಾ ಇದ್ದೀವಿ. ಕ್ಯಾಮ್ರಾದಲ್ಲಿ ಸೌಂಡ್ ಬಾಕ್ಸ್ ಇಟ್ಟಿದ್ದೀವಿ, ನೋಡ್ತಾ ಇರ್ತೀವಿ. ನಾವು ಸೌಂಡ್ ಬಾಕ್ಸಿಂದ ಕ್ಯಾಕರ್ಸ್ ಉಗಿತೀವಿ. ಅವನು ಎತ್ತೋ ಬಾಟ್ಲು ಹಾಕಿದ್ದು, ಬಿಸಾಕಿದ್ದು ಬಾಟ್ಲು ಎತ್ತಲೇ. ಹುಡುಗಿಗೂ ಇದೆ ಮರ್ಯಾದೆ, ನನ್ನ ಬಾಯಲ್ಲಿ ಕೆಟ್ಟ ಮಾತು ಬರಬಾರದು ಅಲ್ರಪ್ಪ. ನೀವು ಟಾಯ್ಲೆಟ್ಗೆ ಹೋಗ್ಬೇಕಾದ್ರೆ ಟಾಯ್ಲೆಟೇ ಅಂತ ಒಂದು ನಿರ್ದಿಷ್ಟವಾದ ಜಾಗ ಇರುತ್ತೆ, ಅಲ್ಲಿ ಹೋಗ್ತೀರಾ ಇಲ್ವಾ? ನಿಂತ ಕಡೆ ಕುಂತ ಕಡೆ ಅಲ್ಲೇ ಬಿಡ್ತೀರಾ, ಅಲ್ಲೇ ಮಾಡ್ತೀರಾ? ಪ್ಲಾಸ್ಟಿಕ್ ಬಾಟ್ಲ್ ಯಾಕೆ ಎಸಿತೀರಾ? ಪಾಪ ಫಸ್ಟ್ ಬಂದ ದಿವಸನೇ ನಾವು ಯಾಕೆ ಹಿಂಗೆ ನಾವು ಮಾಡಿಲ್ಲ ಸರ್, ಹಂಗೆ ನಮ್ಮನ್ನ ಯಾಕೆ ಸರ್ ಬೈತಾರೆ? ಮಾಡ್ತೀರಾ? ಮುಂದೆ ಮಾಡ್ತೀರಾ? ಮಾಡಿಕೊಡ್ದು. ನೆನ್ನೆ 3 ಗಂಟೆಲಿ ನಾನು, ಸೂಪರ್ಡೆಂಟು, ಅಟೆಂಡ್ರು 3 ಜನ ಪೈಪ್ ಹಿಡ್ಕೊಂಡು ಟಾಯ್ಲೆಟ್ಗೆ ನೀರು ಹಾಕಿದ್ವಿ. ಅದು ಯಾವುದೋ ಮಣ್ಣು ಮಜಿ ಎಂತೆಂಥದ್ದು ಬಬಲ್ ಗಮ್ ಎಲ್ಲ ಅಗದು ಟಾಯ್ಲೆಟ್ಗೆ ಹೋಗಿ ಉಚ್ಚ ಮಾಡೋ ಜಾಗದಲ್ಲಿ ಉಗಿಯೋದು. ಇಷ್ಟು ಮೇಡಮ್ನವರೇ, ಒಂದು ಗೋಣಿ ಚೀಲ ಇವ್ರ ಮನೆ ಹಾಳಾಗ ಈ ವಿಷ ತಿನ್ನೋಕ್ಕೆ ದುಡ್ಡು ಕೊಟ್ಟು, ಈ ವಿಷ ತಿಂದು ಸಾಯೋದಕ್ಕೆ ದುಡ್ಡು ಕೊಟ್ಟು ನಮ್ಮನ್ನು ಟಾಯ್ಲೆಟ್ ಕ್ಲೀನರ್ಸ್ ಥರ ಮಾಡ್ತಾರಲ್ಲ. ಇವ್ರಿಗೇನು ಬುದ್ಧಿಗಳಿದೆಯಾ? ನಿಮ್ಮ ಹಣ್ಣುಗಳು ಅಕ್ಕಗಳು ಮಾಡೋದು ಇದು, ಅದನ್ನು ನೀವು ಮಾಡಬೇಕಾ?
ಹೊಸ ಹುಡುಗರು ಫಸ್ಟ್ ಡೇ ಕಾಲೇಜಿಗೆ ಬರ್ತಾರೆ, ಏನ್ಲೇ ಇದು ಟಾಯ್ಲೆಟು ಗಬ್ಬು ನಾರ್ತದೆ, ನೋಡಿದ್ರೆ ಮುಂದ್ಗಡೆ ಕಾಲೇಜ್ ಬಿಲ್ಡಿಂಗ್ ಒಳ್ಳೆ ಕಾರ್ಪೊರೇಟ್ ಬಿಲ್ಡಿಂಗ್ ಇದ್ದಂಗದೆ, ಒಳಗಡೆ ಬಂದರೆ ಟಾಯ್ಲೆಟ್ ಗಬ್ಬು ನಾರ್ತದಲ್ಲೋ ಒಂದ್ಗಿಂದಾರು ಅಂತ. ನೆನ್ನೆ ನಾವು ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ಅದು ಯಾವುದೋ ಒಂದು ಬರ್ತದೆ ಸಾಲ್ಟು, ಅದನ್ನ ಹಾಕ್ಬಿಟ್ರೆ ಬುರು ನೊರೆ ಬರ್ತದೆ, ನೀರು ಬುಸ್ ಅಂತ ಹೋಗ್ತದೆ. ಹೋಗ್ಲಿಲ್ಲ, ಯಾವ ಸಾಲ್ಟು ಕೆಲಸ ಮಾಡಲಿಲ್ಲ ನೆನ್ನೆ. ಯಾಕಂದ್ರೆ ಒಂದು ಗೋಣಿ ಚೀಲ ಎಲ್ಲ ಉಗಿದವ್ರಲ್ಲ ಹೋಗುದು. ಅದು ಹುಡುಗರ ಕತೆ. ಆದ್ರೆ ಹುಡುಗಿರ ಕತೆ ಏನು ಅಂದ್ರೆ, ನ್ಯಾಪ್ಕಿನ್ ಬರ್ನರ್ ಗೋಡೆಗೆ ತಗಲಾಕಿದೀವಿ, ಯೂಸ್ ಇಟ್ ಪ್ರಾಪರ್ಲಿ ಅಂತ ಬೋರ್ಡ್ ಹಾಕಿದೀವಿ. ನ್ಯಾಪ್ಕಿನ್ ಅಲ್ಲಿ ಬರ್ನರ್ ಹಾಕಲ್ಲ, ಬರ್ನರ್ಗೆ ಹಾಕಲ್ಲ, ಟಾಯ್ಲೆಟ್ ಒಳಗಡೆ ಹಾಕ್ತಾರೆ, ಟಾಯ್ಲೆಟ್ ಕಟ್ಕೊಳುತ್ತೆ. ಅಲ್ರಿ ಇಷ್ಟಿಷ್ಟು ದೊಡ್ಡ ದೊಡ್ಡ ಕತೆಗಳ ತರ ಬೆಳೆದಿದ್ರಲ್ಲ ನೀವಲ್ಲ, ನಿಮ್ಮ ಅಕ್ಕಂದ್ರು ನಿಮ್ಮ ಅಣ್ಣಂದ್ರು, ನೀವಲ್ಲ ನಿಮ್ಮ ಅಕ್ಕಂದ್ರು ನಿಮ್ಮ ಅಣ್ಣಂದ್ರು, ದೊಡ್ಡ ದೊಡ್ಡ ಕತೆಗಳ ತರ ಬೆಳೆದಿದ್ದೀರಲ್ಲ. ನಿಮ್ಗೆ ಒಂದು ಟಾಯ್ಲೆಟ್ ಯೂಸ್ ಮಾಡೋ ಕಲ್ಚರ್ ಗೊತ್ತಿಲ್ವಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ ಅಂತ ಅವ್ರಿಗೆ ಬೈತಾ ಇದ್ದೀನಿ. ನಾಳೆ ನಿಮ್ಗೂ ಇದು ಅನ್ವಯಿಸುತ್ತೆ. ವೆಲ್ ಇನ್ ಅಡ್ವಾನ್ಸ್ ನಿಮಗೆ ಡಿಸಿಪ್ಲಿನ್ ಎಲ್ಲ ಹೇಳುವಾಗ ಇದು ತುಂಬಾ ಎಸೆನ್ಷಿಯಲ್ಲು. ಇದೆಲ್ಲ ನಿಮ್ಗೆ ತಮಾಷೆ ಅನ್ನಿಸ್ಬೋದು. ಎಷ್ಟೇ ಉಪಯುಕ್ತವಾದಂತಹ ವಿಚಾರಗಳು ಹೇಳ್ತಾ ಇದ್ರು. 4 ಗಂಟೆ ಆಯ್ತಲ್ಲ ಸರ್? ಟೈಮ್ ಸೆನ್ಸ್ ಇರಬೇಕು. ನಮಗೂ ಟೈಮ್ ಸೆನ್ಸ್ ಇರಬೇಕು, ನಿಮಗೂ ಟೈಮ್ ಸೆನ್ಸ್ ಇರಬೇಕು. ಆದರೆ ಒಳ್ಳೆ ವಿಚಾರಗಳನ್ನು ಹೇಳುವಾಗ ಕೇಳುವಾಗ ಸಮಯದ ಲೆಕ್ಕ ಇರಬಾರ್ದು. ಅವ್ರಿಗಿಂತ ಇವ್ರಿಗೆ ಇಕ್ಕಟ್ಟಾಗ್ಬಿಟ್ಟದೆ. 2 ವಿಚಾರ ಹೇಳಿದ್ ನಾನು ಡಿಸಿಪ್ಲಿನ್ ನಲ್ಲಿ. ಇನ್ನೂ ತುಂಬಾ ಇದೆ. ಇರಿ ಮಾತು ಕಂಟಿನ್ಯೂ ಮಾಡಲ್ಲ ನಾನು. ಮಾತು ಇಲ್ಲಿಗೆ ಮುಕ್ತಾಯ ಮಾಡೋದಕ್ಕೆ ಹೊರಡ್ತೀನಿ. ಆದ್ರೆ ಈ ಡಿಸಿಪ್ಲಿನ್ ವಿಚಾರ ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಡೇ, ಅದರ ನೆಕ್ಸ್ಟ್ ಡೇ. ಇನ್ನೂ ತುಂಬಾ ಡಿಸಿಪ್ಲಿನ್ ವಿಚಾರಗಳು ನಿಮ್ಗೆ ಹೇಳೋದಿದೆ. ಕೇಳಿಸ್ತಾ? ಸೊ ಇವತ್ತಿಗೆ ಸಮಯ ಆಗಿರೋದ್ರಿಂದ ಇವತ್ತಿಗೆ ಅಲ್ಪ ವಿರಾಮ. ಮುಂದೆ ಇದು ಪಾರ್ಟ್ 2 ಡಿಸಿಪ್ಲಿನ್, ಪಾರ್ಟ್ 3 ಡಿಸಿಪ್ಲಿನ್, ಪಾರ್ಟ್ 4 ಡಿಸಿಪ್ಲಿನ್, ಹೀಗೆ ಕಂಟಿನ್ಯೂ ಆಗುತ್ತೆ. ಓಕೆ, ನಿಮ್ಗೆ ಖುಷಿ ಆಯ್ತಾ ಕಾಲೇಜಿಗೆ ಬಂದು ಮೊದಲನೇ ದಿನ? ಬರೀ ಹೆಣ್ದನಿನೇ ಕೇಳಿಸ್ತಾ ಇದೆಯಲ್ರು. ಒಳ್ಳೆ ಉಪಯುಕ್ತವಾದಂತಹ ವಿಚಾರಗಳನ್ನ ತಿಳ್ಕೊಳ್ಳಿ, ಒಳ್ಳೆ ವಿಚಾರಗಳ ಕಡೆಗೆ ಓರಿಯೆಂಟ್ ಆಗಿ. ನಾಳೆ ಯಥಾರೀತಿ 10 ಗಂಟೆಗೆ ಬನ್ನಿ. ಡಬ್ಬಿ ತನ್ನಿ, ನಾಳೆ ನಾವು ತಿಂಡಿ ಕೊಡಲ್ಲ. ಡಬ್ಬಿಗಳು ತನ್ನಿ, ಮನೆಗೆ ಬಿಡಲ್ಲ. ಸೊ ಡಬ್ಬಿ ತನ್ನಿ, ಎಲ್ಲ ಶೇರ್ ಮಾಡಿಕೊಂಡು ಊಟ ಮಾಡಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ನಮ್ಮ ಟೀಚರ್ಸನ್ನು ಕೇಳಿ. ಸೊ ಲೆಟ್ ಅಸ್ ಕಂಟಿನ್ಯೂ ಟುಮಾರೋ.